RCBಯ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ 11ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ, 47ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಈ ಕುರಿತು ಈ ಒಂದು ದುರ್ಘಟನೆಗೆ ಯಾರು ಹೊಣೆ ಅನ್ನೋದು ಕುರಿತಂತೆ RTIನ ಕಾರ್ಯಕರ್ತರಾದಂತಹ ಸ್ನೇಹಮಯಿ ಕೃಷ್ಣ ಅವರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 11 ಮಂದಿಯ ಸಾವು ಸರ್, 47ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಯಾರ ವಿರುದ್ಧ ದೂರು ಕೊಟ್ಟಿದ್ದೀರಿ ಸರ್? ಎಲ್ಲಿ ದೂರು ಕೊಟ್ಟಿದ್ದೀರಿ ಸರ್? ಸರ್, ನಿನ್ನೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣ ದುರಂತ ನಡೆದು 11 ಜನ ಸಾವಾಗಿದೆ ಮತ್ತು 30ಕ್ಕೂ ಹೆಚ್ಚಿನ ಜನರಿಗೆ ಗಾಯ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್, ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿಯ ಪದಾಧಿಕಾರಿಗಳು ವಿರುದ್ಧ ನಾನು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರನ್ನು ನೋಂದಾಯಿತ ಅಂಚೆ ಮೂಲಕ ಕಳಿಸಿದ್ದೀನಿ. ಇವತ್ತು ನನಗೆ ಮಾನ್ಯ ನ್ಯಾಯಾಲಯದಲ್ಲಿ ಮೈಸೂರಿನಲ್ಲಿ ವಿಚಾರಣೆ ಇರೋದ್ರಿಂದ ನಾನು ಖುದ್ದಾಗಿ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲದ್ರಿಂದ ನಾನು ದೂರನ್ನು ನೋಂದಾಯಿತ ಅಂಚೆ ಮೂಲಕ ಮತ್ತು ಪೊಲೀಸ್ ಕಮಿಷನ್ ಇಮೇಲ್ ಮೂಲಕ ಮತ್ತು ವಾಟ್ಸಪ್ ಮೂಲಕ ನಾನು ಕಳಿಸ್ಕೊಟ್ಟಿದ್ದೀನಿ. ದೂರು ಯಾವಾಗ ನೇರವಾಗಿ ಕೊಡ್ತೀರಿ ಸರ್? ಅಲ್ಲ, ಈಗ ಅಂಚೆ ಮೂಲಕ ಕೊಟ್ಟರು ಕೂಡ ಸ್ವೀಕರಿಸಿ FIR ದಾಖಲು ಮಾಡಬೇಕಾಗುತ್ತೆ. ಅವರು ಏನು ಮಾಡೋದು ನೋಡಿಕೊಂಡು ಸಾಧ್ಯ ಶುಕ್ರವಾರ ನಾಳೆನೂ ಕೂಡ ವಿಚಾರಣೆ ಇರೋದ್ರಿಂದ ನಾಳೆ ಅಥವಾ ನಾಳಿದ್ದು ನಾನು ಖುದ್ದಾಗಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ದೂರ ಬಗ್ಗೆ ಏನು ಕ್ರಮ ತಗೊಂಡಿರೋ ಅಂತೇಳಿ ನಾನು ವಿಚಾರಣೆ ಮಾಡಿ ಮುಂದಿನ ಕಾನೂನು ಕ್ರಮ ಹೋರಾಟವನ್ನು ನಾನು ಮುಂದುವರಿಸ್ತೀನಿ. ದೂರಿನಲ್ಲಿ ಏನೆಲ್ಲ ಉಲ್ಲೇಖಿಸಿದ್ದೀರಿ ಸರ್? ಸರ್, ನಿನ್ನೆ ನಡೆದ ದುರಂತಕ್ಕೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿಯ ಪದಾಧಿಕಾರಿಗಳು ಯಾವ ರೀತಿ ಕಾರಣರಾಗಿದ್ದಾರೆ, ಅವರು ಯಾವ ರೀತಿ ದುಡುಕಿನ ನಿರ್ಧಾರ ಕೈಗೊಂಡು ಒಂದು ಬಂದೋಬಸ್ತ್ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ತೋರಿಸಿ ಈ 11 ಜನ ಸಾವಿಗೆ ಕಾರಣರಾಗಿದ್ದಾರೆ ಅನ್ನೋದನ್ನ ವಿವರವಾಗಿ ಒಂದು ಅಂಶಗಳನ್ನ ತಿಳಿಸಿದ್ವಿ. ಸರ್, ಈಗ ಎಲ್ಲರ ಕೂಗು ಸರ್ IPL ಬ್ಯಾನ್ ಆಗಬೇಕು ಅಂತ ಸರ್. ಸರ್, ನಾನು ಹಲವಾರು ವರ್ಷಗಳಿಂದ ಈ ಬಗ್ಗೆ ದೂರು ಕೊಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ IPL ಏನು ನೋಡಿದಾಗ ಆಟಗಾರನ್ನ ಒಬ್ಬ ಜೀತದಾಳ ರೀತಿಯಲ್ಲಿ ಹರಾಜು ಹೋಗೋ ಮೂಲಕ ಅವ್ರನ್ನ ಖರೀದಿ ಮಾಡೋಂಥ ಪ್ರಕ್ರಿಯೆ ನಡೆಯುತ್ತೆ. ಸೊ ಇದು ಕೂಡ ಕಾನೂನು ಬಾಹಿರ ಚಟುವಟಿಕೆ. ಆದರೆ ಅದೊಂದು ಕ್ರೀಡೆ ಆಗಿರೋದ್ರಿಂದ ಅದಕ್ಕೆ ಈ ಒಂದು ಅಪರಾಧ ಕೃತ್ಯ ಅನ್ವಯ ಆಗಲ್ಲ ಅಂದರೆ ನನಗೆ ಆಗಲ್ಲ ಹಿಂಬರ ಕೊಟ್ಟು ಮಾಡೋದು. ಹಾಗಾಗಿ ಈ ಒಂದು IPLನಿಂದ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಯಾವುದೇ ಉಪಯೋಗ ಇಲ್ಲ. ಇದರಿಂದ ಸಾಕಷ್ಟು ಬೆಟ್ಟಿಂಗ್ಗಳು ನಡೆದು ಸಾಕಷ್ಟು ಜನ ಜೀವನ ಎಲ್ಲ ಹಾಳಾಗಿದೆ ಮತ್ತು ಈಗ ದುರಂತಕ್ಕೂ ಕಾರಣ ಆಗಿದೆ. ಹಾಗಾಗಿ ಈ ಒಂದು IPLನ ರದ್ದು ಮಾಡಿದ್ರೆ ನಿಜ ಅದು ಒಳ್ಳೇದು ಅನಿಸುತ್ತೆ. ಸರ್, ಇಂಟೆಲಿಜೆನ್ಸ್ ಫೇಲ್ಯೂರೇ ಇದಕ್ಕೆ ಪ್ರಮುಖ ಕಾರಣ ಅಂತ ಮಾತು ಬರ್ತಿದೆ ಸರ್. ಸರ್, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿಲ್ಲ ಅಂತ ನನ್ನ ಅನಿಸುತ್ತೆ. ಯಾಕೆಂತಂದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಗುಪ್ತಚರ ಇಲಾಖೆಯವರು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ವಿಧಾನಸೌಧದ ಮೆಟ್ಟಲ ಮೇಲೆ ಏನು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಆ ಕಾರ್ಯಕ್ರಮ ನಡೆಸೋದು ಬೇಡ, ಚಿನ್ನಸ್ವಾಮಿ ಕ್ರೀಡಾಂಗಣದ ಮಾತ್ರ ನಡೆಸೋ ಸಾಕು ಅಂತೇಳಿ ಹೇಳಿದ್ರು ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ತಮ್ಮ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಲೇಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಈ ದುರಂತ ಸಂಭವಿಸಿದೆ. ಹಾಗಾಗಿ ಅವರ ಆರೋಪಿಗಳು ಅಂತೇಳಿ ನಾನು ದೂರನ್ನ ಸಲ್ಲಿಸಿದ್ದೆ. ಸರ್, ನೊಂದ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಸರ್. ಬಟ್ ಆ ಪರಿಹಾರ ಮೊತ್ತ ನಮಗೆ ಬೇಡ ಹಣ ಅಂತ ಕೆಲವರು ಅಂತಾರೆ ಸರ್. ಜೊತೆಗೆ ಪರಿಹಾರದ ಮೊತ್ತ ಹೆಚ್ಚಳ ಮಾಡಬೇಕಂತ ಆದವರು ಸರ್. ಸರ್, ಇಲ್ಲಿ ಪರಿಹಾರ ಬಗ್ಗೆ ನಾನು ಏನಲ್ಲ ಸರ್. ಯಾಕೆಂದರೆ ಎಷ್ಟೇ ಪರಿಹಾರ ಕೊಟ್ಟರು ಕೂಡ ಆ ಒಂದು ಸತ್ತ ವ್ಯಕ್ತಿಗಳ ಜೀವ ಬರಲ್ಲ, ಆ ಕುಟುಂಬದವರಿಗೆ ಬೇಗ ನೆರವು ಸಿಗಲ್ಲ. ಇವು ತಾತ್ಕಾಲಿಕ ಒಂದಷ್ಟು ನೆರವು ಸಿಗ್ಬೋದು ಅಷ್ಟೇ ಹೊರತು. ಹಾಗಾಗಿ ಅದ್ರ ಬಗ್ಗೆ ಒಂದು ಕುಟುಂಬದವರು ಏನು ನಿರ್ಧಾರ ತಗೊಳ್ತಾರೆ ಅದು ಅವರು ಸೇರಿದ್ರು. ಥ್ಯಾಂಕ್ ಯು. ಇದಿಷ್ಟು RTIನ ಕಾರ್ಯಕರ್ತರಾದಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಸದ್ಯ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ನಾನು ದೂರನ್ನು ಸಲ್ಲಿಸಿದ್ದೀನಿ, ಅಗತ್ಯ ಕ್ರಮಕ್ಕಾಗಿ ನಾನು ಆಗ್ರಹಿಸ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.